ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಇಂದಿನ ಕ್ಲಾಸಲ್ಲಿ ಅಂದ್ರೆ ಈ ಹಿಂದೆ ಆಫ್ರಿಕಾ ಖಂಡದ ಬಗ್ಗೆ ನೋಡಿದ್ವಿ. ಆಫ್ರಿಕಾ ಖಂಡದ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಉತ್ತರ ಅಮೆರಿಕಾ ಖಂಡದ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವುಗಳು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಉತ್ತರ ಅಮೆರಿಕಾ ಖಂಡ. ಉತ್ತರ ಅಮೆರಿಕಾ ಪೂರ್ವದಲ್ಲಿರುವ ಮಹಾಸಾಗರ ಯಾವುದು? ಉತ್ತರ ಅಮೆರಿಕದ ಪೂರ್ವದಲ್ಲಿರುವ ಮಹಾಸಾಗರ ಬಂದು ಅಟ್ಲಾಂಟಿಕ್ ಮಹಾಸಾಗರ. ಉತ್ತರ ಅಮೆರಿಕದ ಪಶ್ಚಿಮದಲ್ಲಿರುವ ಮಹಾಸಾಗರ ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಉತ್ತರ ಅಮೆರಿಕವನ್ನ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸುವ ಜಲಸಂಧಿ ಯಾವುದು ಅಂದ್ರೆ ಬೇರಿಂಗ್ ಜಲಸಂಧಿ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನ ಸೇರಿಸುವ ಭೂಖಂಡ ಯಾವುದಪ್ಪ ಅಂದ್ರೆ ಪನಾಮ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನ ಸೇರಿಸುವಂತಹ ಜಲಸಂಧಿ ಅಥವಾ ಭೂಖಂಡ ಯಾವುದು ಅಂದ್ರೆ ಪನಾಮ ಭೂಖಂಡ. ಸ್ನೇಹಿತರೆ, ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಏನು ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ವಿ, ಈ PDF ಏನಿದೆ, PDF ಲಭ್ಯವಿದೆ ಸ್ನೇಹಿತರೆ. ಇದು 6ರಿಂದ 10ನೇ ತರಗತಿಯ ಕಂಪ್ಲೀಟ್ ಏನು ಸಮಾಜ ವಿಜ್ಞಾನವನ್ನ ಕವರ್ ಮಾಡಿರುವಂಥದ್ದು. ಇದರಲ್ಲಿ 3000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳು ಇರುವಂಥದ್ದು 440 ಪೇಜ್ಗಳನ್ನ ಹೊಂದಿರುವಂಥದ್ದು. ಸ್ನೇಹಿತರೆ, ಈ PDF ಬೇಕು ಅಂದ್ರೆ ನಿಮಗೆ 9945005138ಗೆ 149 ರುಪೀಸ್ ಅನ್ನ ಪೇ ಮಾಡಿ ಈ PDF ಅನ್ನ ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಈ PDF ಇಂದ ಏನು ಯೂಸ್ ಇದೆ ಅಂತಂದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಸರ್ಕಾರ ಅನೌನ್ಸ್ ಮಾಡಿರುವಂತೆ 6 ತಿಂಗಳೊಳಗಾಗಿ 72,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡುವ ಸಾಧ್ಯತೆ ಇದೆ. 72,186 ಚಿಲ್ಲರೆ. ಅದಕ್ಕೆ ನೀವು 6 to 10 ಟೆಕ್ಸ್ಟ್ ಬುಕ್ ಓದಲೇಬೇಕು. ಅಷ್ಟು ಟೈಮ್ ನಿಮ್ಮ ಹತ್ರ ಇಲ್ಲ. ಸೊ ಆ ಕಾರಣದಿಂದ ಈ ಏನು PDF ಅನ್ನು ತೆಗೆದುಕೊಂಡ್ರೆ ನಾವು ಅದರಲ್ಲಿ 6 to 10 ಏನಿದೆ ಅದೆಲ್ಲವನ್ನ ಕವರ್ ಮಾಡಿದ್ವಿ. ಅದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ನೀವು ಆ ಟೆಕ್ಸ್ಟ್ ಬುಕ್ ಓದೋದಕ್ಕೆ ಕನಿಷ್ಠ ಆದ್ರೂ ನಿಮಗೆ ಈ 1.5 2 ತಿಂಗಳು ಬೇಕು. ಬಟ್ ಇದನ್ನ 3ರಿಂದ 4 ದಿನದಲ್ಲಿ ಓದ್ಬೋದು. ಅಷ್ಟು ಟೈಮ್ ಸೇವ್ ಆಗುತ್ತೆ. ಅದು 149ಗೆ 3000 ಕ್ವಶನ್ಸ್ಗಳನ್ನ ಟೈಪ್ ಮಾಡಿ ನಿಮ್ಗೆ ಯಾರು ಕೂಡ ಕೊಡೋದಿಲ್ಲ. ಬಟ್ ನಮ್ಮ ಟೀಮ್ ಕೊಡ್ತಾ ಇದೆ. ಅದರ ಸದುಪಯೋಗವನ್ನ ಪಡೆದುಕೊಳ್ಳಿ. ಓಕೆ, ಮುಂದೆ ಹೋಗೋಣ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ಅಂದ್ರೆ ಗ್ರೀನ್ಲ್ಯಾಂಡ್. ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳು ಯಾವ ಸಮುದ್ರದಲ್ಲಿವೆ ಅಂದ್ರೆ ಕೆರಿಬಿಯನ್ ಸಮುದ್ರದಲ್ಲಿ. ಉತ್ತರ ಅಮೆರಿಕದ ದಕ್ಷಿಣದ ಅಂಚಿನ ಭೂಭಾಗವನ್ನ ಏನಂತ ಕರೀತಾರೆ ಅಂದ್ರೆ ಮಧ್ಯ ಅಮೆರಿಕ. ವಿಸ್ತೀರ್ಣದಲ್ಲಿ ಉತ್ತರ ಅಮೆರಿಕ ಖಂಡದ ಸ್ಥಾನವೆಷ್ಟು? 3ನೇ ಸ್ಥಾನ. ಉತ್ತರ ಅಮೆರಿಕ ಖಂಡವು ಭಾರತಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ? ಸುಮಾರು 7 ಪಟ್ಟು. ನೋಡಿ, ಉತ್ತರ ಅಮೆರಿಕ ಖಂಡವು ಭಾರತಕ್ಕಿಂತ 7 ಪಟ್ಟು ದೊಡ್ಡದಾಗಿದೆ. ಇದನ್ನು ಕ್ವಶನ್ ಕೇಳೋ ಚಾನ್ಸ್ ಇದೆ. ಉತ್ತರ ಅಮೆರಿಕ ಖಂಡದಲ್ಲಿ ಎಷ್ಟು ದೇಶಗಳಿವೆ? 24 ದೇಶಗಳಿವೆ. ಉತ್ತರ ಅಮೆರಿಕದ ಅತಿ ದೊಡ್ಡ 3 ದೇಶಗಳು ಯಾವುವು ಅಂದ್ರೆ ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋ. ಮಯನ್ ನಾಗರಿಕತೆಯ ತಾಣಗಳನ್ನು ಯಾವ ದೇಶದಲ್ಲಿ ನಾವು ನೋಡಬಹುದು ಅಂದ್ರೆ ಮೆಕ್ಸಿಕೋದಲ್ಲಿ. ಹಿಮ ಗೂಬೆ ಮತ್ತು ಹಿಮ ಕರಡಿಗಳು ಯಾವ ದೇಶದಲ್ಲಿ ವಿಶೇಷತೆ ಅಂದ್ರೆ ಕೆನಡಾದಲ್ಲಿ. ಗ್ರ್ಯಾಂಡ್ ಕ್ಯಾನನ್ ಯಾವ ದೇಶದ್ದು ಅಂದ್ರೆ USA. ವೆಸ್ಟ್ ಇಂಡೀಸ್ ಯಾವ ಕ್ರೀಡೆಗೆ ಪ್ರಸಿದ್ಧ ಅಂದ್ರೆ ಕ್ರಿಕೆಟ್ಗೆ. ಉತ್ತರ ಅಮೆರಿಕ ಮಹಾಸರೋವರಗಳನ್ನು ಒಟ್ಟಾರೆಯಾಗಿ ಏನಂತ ಕರೀತಾರೆ ಅಂದ್ರೆ ಓಮ್ಸ್ ಅಂತ ಕರೀತಾರೆ. ಓಮ್ಸ್ ಎಂದರೆ ಯಾವ್ಯಾವ ಸರೋವರಗಳು ಅಂದ್ರೆ ಯುರಾನ್, ಒಟಾರಿಯೋ, ಮಿಚಿಗನ್, ಈರಿ, ಸುಪೀರಿಯರ್. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂದ್ರೆ ಸುಪೀರಿಯರ್ ಸರೋವರ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಚಿಕಾಗೋ ಹಾಗೂ ಡೆಟ್ರಾಯಿಟ್ ನಗರಗಳು ಯಾವ ಸರೋವರದಲ್ಲಿವೆ ಅಂದ್ರೆ ಮಿಚಿಗನ್ ಸರೋವರದಲ್ಲಿ. ಅಲಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಯಾವ ಮಾದರಿಯ ಹವಾಗುಣ ಹೊಂದಿವೆ ಅಂದ್ರೆ ಟಂಡ್ರಾ ಮಾದರಿಯ ಹವಾಗುಣ. ಉತ್ತರ ಅಮೆರಿಕದ ಕೇಂದ್ರ ಮತ್ತು ದಕ್ಷಿಣ ಭಾಗದಲ್ಲಿ ಬೀಸುವ ಬಿರುಗಾಳಿಯನ್ನ ಏನಂತಾರೆ ಅಂದ್ರೆ ಹರಿಕೇನ್ಸ್ ಅಥವಾ ಟೊರ್ನಾಡೋಗಳು. ಕೆನಡಾ ದೇಶವು ಯಾವ ಮಾದರಿಯ ಕಾಡುಗಳನ್ನು ಹೊಂದಿದೆ ಅಂದ್ರೆ ಟೈಗಾ ಮಾದರಿ. ಪ್ರಪಂಚದ ಅತ್ಯಧಿಕ ಮರದ ರಫ್ತು ಮಾಡುವ ದೇಶ ಯಾವುದು ಅಂದ್ರೆ ಕೆನಡಾ. ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿ ಯಾವ ಹವಾಗುಣವಿದೆ ಅಂದ್ರೆ ಮೆಡಿಟೇರಿಯನ್ ಹವಾಗುಣ. ಮರುಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಸ್ಯ ಯಾವುದು ಅಂದ್ರೆ ಪಾಪಸ್ ಕಳ್ಳಿ. ಉತ್ತರ ಅಮೆರಿಕ ಒಟ್ಟು ಭೂಭಾಗದಲ್ಲಿ ಎಷ್ಟು ಶೇಕಡ ಪ್ರದೇಶ ಕೃಷಿಗೆ ಯೋಗ್ಯವಾಗಿದೆ? 10%. ಕಾಗದ, ಕಾರ್ಡ್ಬೋರ್ಡ್ ಮತ್ತು ನ್ಯೂಸ್ ಪ್ರಿಂಟ್ ತಯಾರಿಕೆಯಲ್ಲಿ ಯಾವ ದೇಶ ಪ್ರಮುಖವಾಗಿದೆ? ಕೆನಡಾ.
ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿ ಮಾಡುವವರನ್ನ ಏನಂತಾರೆ ಅಂದ್ರೆ ಲಂಬರ್ ಜಾಕ್ಸ್. ಅಮೆರಿಕದ ಯಾವ ನಗರವು ಪ್ಲಾಸ್ಟಿಕ್ ಕೈಗಾರಿಕೆ ಹೆಸರುವಾಸಿ? ಚಿಕಾಗೋ. ಸ್ನೇಹಿತರೆ, ಇನ್ನೊಂದು ವಿಚಾರ ಇಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. PDF ಏನಿದೆ ನಾನು ಹೇಳಿದ್ನಲ್ಲ 6 to 10 ಸೋಷಿಯಲ್ ಸೈನ್ಸ್ ಅಷ್ಟೇ ಅಲ್ಲ, ನಮ್ಮ ಬಳಿ 7 to 10 ಸೈನ್ಸ್ ಕೂಡ ಅವೈಲಬಲ್ ಇದೆ. ಅದಲ್ಲದೆ ಕಂಪ್ಯೂಟರ್ ಕೂಡ ಇರುವಂಥದ್ದು, ಕಂಪ್ಯೂಟರ್ ಇದೆ, ಕನ್ನಡ ಕೂಡ ಇರುವಂಥದ್ದು. ಇದರ ಜೊತೆಯಲ್ಲಿ EVS ಕೂಡ ಇದೆ, ಸೈಕಾಲಜಿ ಕೂಡ ಇರುವಂಥದ್ದು ಎಲ್ಲ. ಈ ಸಬ್ಜೆಕ್ಟ್ 149 ನಿಮ್ಗೆ ಯಾವ್ದು ಬೇಕಾದ್ರೂ ತೆಗೆದುಕೊಡ್ಬೋದು. ಆಗಲೇ ಹೇಳಿದ್ರೆ ಇದೇ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಮಾಡಿ ತೆಗೆದುಕೊಡ್ಬೋದು. ಓಕೆ, ಮುಂದೆ ಹೋಗೋಣ. ಮಾಂಸವನ್ನ ಡಬ್ಬಿಗಳಲ್ಲಿ ತುಂಬುವ ಕೈಗಾರಿಕೆ ಎಲ್ಲಿದೆ ಅಂದರೆ ಚಿಕಾಗೋ, ಕಾನ್ಸನ್ ನಗರ ಮತ್ತು ಸೆಂಟ್ ಲೂಯಿಸ್ನಲ್ಲಿ. ಉತ್ತರ ಅಮೆರಿಕದ ಬಹುತೇಕ ಜನರು ಯಾವ ಭಾಷೆಗಳನ್ನು ಮಾತನಾಡ್ತಾರೆ? ಸ್ಪ್ಯಾನಿಷ್, ಇಂಗ್ಲಿಷ್ ಮತ್ತು ಫ್ರೆಂಚ್ಗಳನ್ನು ಮಾತನಾಡ್ತಾರೆ. ಕೃತಕ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಅನ್ನು ಯಾವ ಕೈಗಾರಿಕೆ ಉತ್ಪಾದಿಸುತ್ತೆ? ರಾಸಾಯನಿಕ ಕೈಗಾರಿಕೆ. ಮೆಕ್ಸಿಕೋದ ದಕ್ಷಿಣ ಭಾಗದಲ್ಲಿ ಯಾವ ಕಾಡುಗಳಿವೆ? ಉಷ್ಣವಲಯದ ಅರಣ್ಯಗಳು. ಮಹಾಗನಿ, ಲಾಂಗ್ವುಡ್ ಮರಗಳು ಯಾವ ಬಗೆಯ ಕಾಡುಗಳಲ್ಲಿವೆ ಅಂದರೆ ಮಿಶ್ರ ಅರಣ್ಯಗಳು. ಮರುಭೂಮಿಯ ಚಳಿಗಾಲ ಎಂದು ಯಾವುದನ್ನು ಕರೀತಾರೆ? ಮರುಭೂಮಿಯ ರಾತ್ರಿಗಳನ್ನ. ಉತ್ತರ ಅಮೆರಿಕದ ಮೂಲ ನಿವಾಸಿಗಳನ್ನ ಏನೆಂದು ಕರೀತಾರೆ ಅಂದ್ರೆ ಅಮೆರಿಕನ್ ಇಂಡಿಯನ್ಸ್ ಅಂತ ಕರೀತಾರೆ. ಯಾವ ದೇಶಗಳ ಕೃಷಿ ಉತ್ಪಾದನೆ ಅತ್ಯಧಿಕವಾಗಿದೆ ಅಂದ್ರೆ ಕೆನಡಾ ಮತ್ತು ಅಮೆರಿಕ ಸಂಸ್ಥಾನ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಯಾರಿಗೆಲ್ಲ ಈ PDFಗಳು ಯೂಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲಿ. HSTR ಸೋಷಿಯಲ್ ಸೈನ್ಸ್, GPSTR, PSI, PEC, ಗ್ರೂಪ್ C, KS ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಇದು ತುಂಬ ಅನುಕೂಲ ಆಗುತ್ತೆ. ಇದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.